Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನ ಸಂತರ್ಪಣೆ. ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣಕ್ಕೆ ಆಗಮಿಸಿದ ಮಾಜಿ ಸಚಿವ ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿಯವರು ಸಂಡೂರಿನ ಅಭಿಮಾನಿಗಳಲ್ಲಿ ಮುಳುಗಿ ಹೋದರು. 14 ವರ್ಷಗಳ ನಂತರ ನಿಬಂಧನೆ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಬಳ್ಳಾರಿಗೆ ಭೇಟಿ ನೀಡಿದ ನಂತರ ಮೊಟ್ಟಮೊದಲನೇ ಬಾರಿಗೆ ಸಂಡೂರಿಗೆ ಆಗಮಿಸಿದ್ದರು. ಸಂಡೂರು ಪಟ್ಟಣದ ಬಿಜೆಪಿ ಮುಖಂಡರಾದ KS ದಿವಾಕರ್ ಅವರು ಹಾಗೂ ಸಂಡೂರು ಬಿಜೆಪಿ ಮಂಡಲ ವತಿಯಿಂದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಸೇರಿ ಸಂಡೂರಿನಲ್ಲಿ ಜಾತ್ರೆಯ ವೈಭವ ಇದು ಎನ್ನುವಂತೆ ಅದ್ದೂರಿ ಸ್ವಾಗತ ಕೋರಿದರು. ಇವತ್ತು ಇಲ್ಲಿರ್ತಕ್ಕಂಥ ಬಡವರ ಬಗ್ಗೆ ನಿಮ್ಗೆ ನೋವಿಲ್ಲ, ಆದ್ರೆ ಒಂದ್ ಹೇಳ್ತಾ ಇದ್ದೀನಿ,
ಶತಾಯಗತ ಈ ಕ್ಷೇತ್ರ ಬದಲಾವಣೆ ಆಗುತ್ತೆ. ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇರ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಸರ್ ನಮ್ಮ ಜೊತೆಗೆ ಇರಬೇಕು. ಯಾಕಂದ್ರೆ ಇವತ್ತು ಶುದ್ಧವಾದ ನೀರಿಲ್ಲ. ಲಕ್ಷ್ಮೀಪುರದಿಂದ ನಾರಾಯಣಿ ಡ್ಯಾಮ್ ಚರಂಡಿ ನೀರು ಹೋಗುತ್ತೆ, ಅದೇ ನೀರು ನಾವು ಕುಡಿತಾ ಇದೀವಿ ಸ್ವಾಮಿ. ನೀವು ಶಾಸಕರಾಗಿ ಏನ್ ಮಾಡಿದಿರಿ? ನೀವು ಏನ್ ಕೊಟ್ಟಿದ್ರಿ ಸ್ವಾಮಿ? ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಭೂಮಿ ಪೂಜೆ ಮಾಡ್ಕೊಂತ ಹೋದ್ರೆ ಅಲ್ಲ ಸ್ವಾಮಿ. ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಬಗೆಹರಿಸ್ರಿ. ಇಲ್ಲಿರ್ತಕ್ಕಂಥ ಶಿಕ್ಷಣ ಇಲ್ಲ ಮಕ್ಕಳಿಗೆ. ಅದೇ ರೀತಿ ಇವತ್ತು ಜನಾರ್ದನ್ ರೆಡ್ಡಿ ಸಾರು ಸೊಂಡೂರಿಂದ ಕೂಡ್ಲಿಗಿ, ಸೊಂಡೂರಿಂದ ಕುಮಾರಸ್ವಾಮಿ ದೇವಸ್ಥಾನ, ಸೊಂಡೂರಿಂದ ಹೊಸಪೇಟು, ಸೊಂಡೂರಿಂದ ತೋರಣಗಲ್ ರಸ್ತೆ ಮಾಡಿರ್ತಕ್ಕಂಥ ವ್ಯಕ್ತಿ ಜನಾರ್ದನ್ ರೆಡ್ಡಿ ಸಾಹೇಬ್ರು. ಅದರಲ್ಲಿ ನೀವು ಇವತ್ತು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ರಿ. ಯಾವ ರೀತಿ ಮಾಡ್ತಾ ಇದ್ರಿ ಸ್ವಾಮಿ ನೀವು? ಇವತ್ತು ಲಾರಿ ಮಾಲೀಕರು, ಲಾರಿ ಓನರು, ಲಾರಿ ಕ್ಲೀನರು, ಅವ್ರ ಕುಟುಂಬ 50,000 ಇದ್ದಾರೆ ಸ್ವಾಮಿ. ಅವ್ರ ಬಗ್ಗೆ ಏನು ಆಲೋಚನೆ ಮಾಡಿದಿರಿ? ಇಲ್ಲಿ ಕಾರ್ಖಾನೆಗಳು ನಡೀಬೇಕು, ಮೈನಿಂಗ್ ನಡೀಬೇಕು, ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಎಲ್ಲಿ ಶಿಕ್ಷಣದಲ್ಲಿ ಅಭಿವೃದ್ಧಿ ಇರುತ್ತೋ ಆ ಕ್ಷೇತ್ರ ಅಭಿವೃದ್ಧಿ ಇರುತ್ತೆ. ಶಿಕ್ಷಣದಲ್ಲಿ ಏನಿಲ್ಲ, ಅವರು ಅಭಿವೃದ್ಧಿ ಆಗಿದ್ದರಾಗ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿಲ್ಲ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಇಲ್ಲಿರ್ತಕ್ಕಂಥ ಕನಸು ಮಾಡ್ಬೇಕಂದ್ರೆ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬ್ರು ನಿಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಇವತ್ತು ಜನಾರ್ದನ್ ರೆಡ್ಡಿ ಸಾಹೇಬ್ರು 2 ಮಾತು ಮಾತಾಡಿದ್ದಾರೆ. ಈ ರೀತಿ ಒಂದು ಕಾರ್ಯಕ್ರಮ, ಸ್ವಾಗತ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಒಂದೇ ಒಂದು ಮಾತು ಹೇಳಬಲ್ಲೆ, ನಾನು 14 ವರ್ಷಗಳ ಕಾಲ ಏನ್ ನಾನು ಹುಟ್ಟಿ ಬೆಳೆದಿರೋ ಬಳ್ಳಾರಿ ಜಿಲ್ಲೆಯಲ್ಲಿ ನಿಮ್ಮ ಪ್ರೀತಿಯಿಂದ ನನ್ನ ದೂರ ಮಾಡಿದ್ರು, ಇವತ್ತು ಭಗವಂತ ಅವ್ರಿಗೂ ಆ ಶಿಕ್ಷೆ ಇವಾಗ ಪ್ರಾರಂಭ ಆಗ್ತಾ ಇದೆ. ಇವತ್ತು ಯಾವತ್ತೂ ಕೂಡ ನಮ್ಮ ಹಿರಿಯರೆಲ್ಲ ಕೂಡ ಒಂದು ಮಾತು ಹೇಳ್ತಾ ಇರ್ತಾರೆ, ಕಷ್ಟಗಳೇನಾದ್ರೂ ಬಂದ್ರೆ ಅದು ಮನುಷ್ಯನಿಗೆ ಬರುತ್ತೆ ಆಗ್ಲಿ, ಕಲ್ಲು ಗುಡ್ಡಗಳಿಗೆ ಗಿಡಕ್ಕೆ ಬರಲ್ಲ ಅಂತೇಳಿ. ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಅಂತ ರಾಮನಿಗೆ ಕಷ್ಟ ತಪ್ಪಿಲ್ಲ, ನಾವು ಯಾವ ಒಂದು ಲೆಕ್ಕ ಅಂತ ಹೇಳಿ. ಇವತ್ತು ನಾನು ಯಾವತ್ತೂ ಕೂಡ ತಮ್ಮೆಲ್ಲರಲ್ಲಿ ಕೂಡ ಯಾವುದೇ ಒಂದು ತಪ್ಪು ಮಾಡಿಲ್ಲ. ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು. ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಲ್ಲ ಅಂದ್ರೂ ಕೂಡ ಇವತ್ತು ಸೊಂಡೂರು ಕ್ಷೇತ್ರಕ್ಕೆ ಇವತ್ತು ತೋರಣಗಲ್ಲು, ಸೊಂಡೂರು, ಕೂಡ್ಲಿಗಿ, ಹೊಸಪೇಟೆಗೆ ರಸ್ತೆ 200 ಕೋಟಿ ವೆಚ್ಚದಲ್ಲಿ ರಸ್ತೆ ಹಾಕಿಸೋದ್ರ ಮೂಲಕ ಸೊಂಡೂರು ಭಾಗದಲ್ಲಿ ಪ್ರತಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರುವಂತ ನನ್ನ ಅಕ್ಕ ತಂಗಿರು, ನನ್ನ ಅಣ್ಣ ತಮ್ಮಿದ್ರು, ಆ ಮಕ್ಕಳಿಗೆ ಬದುಕೋದಕ್ಕೆ ಉದ್ಯೋಗ ಅವಕಾಶ ಆಗ್ಬೇಕು. ಜಿಂದಾಲ್ ಅಂತ ಫ್ಯಾಕ್ಟರಿಗಳು ಬಳ್ಳಾರಿಗೆ ಇನ್ನ 5-6 ಫ್ಯಾಕ್ಟರಿಗಳು ಬರಬೇಕು. ನಮ್ಮೆಲ್ಲ ಜನರು ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ನನ್ನ ಆಸೆ ಆಕಾಂಕ್ಷೆಗಳಿಗೆ ಮಣ್ಣನ್ನು ಹಾಕಿ ಸುಳ್ಳು ಆರೋಪಗಳನ್ನ ಮಾಡಿರುವಂತ ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ 10 ವರ್ಷ ಅಧಿಕಾರ ಇಲ್ಲ, 15 ವರ್ಷನೂ ಅಧಿಕಾರ ಇಲ್ಲದಂಗೆ ದೇವರು ಶಿಕ್ಷೆ ಕೊಟ್ಟು ಮನೆಯಲ್ಲೂ ಕೊಡ್ತಿದ್ದಾನೆ. ವಿಚಿತ್ರ ಅಂದ್ರೆ ಸಿದ್ದರಾಮಯ್ಯನವರು ಏನೆಲ್ಲ ಸುಳ್ಳು ಆರೋಪಗಳನ್ನ ನನ್ನ ಬಗ್ಗೆ ಮಾಡಿದ್ರು ಬಂಧುಗಳೇ. ಇವತ್ತು ಈ ನೆಲದ ಮೇಲೆ, ಈ ಹುಟ್ಟಿ ಬೆಳೆದಿರೋ ನೆಲದ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಬಳ್ಳಾರಿಯವರ ಹೆಸರು, ಒಂದು ಕಾಲದಲ್ಲಿ ಬಳ್ಳಾರಿ ಅಂತಂದ್ರೆ ತೀರಾ ಹಿಂದುಳಿದ ಕ್ಷೇತ್ರ, ಇದು ಅಭಿವೃದ್ಧಿ ಇಲ್ಲದೆ ಇರುವಂತ ಕ್ಷೇತ್ರ ಅನ್ನೋದಿತ್ತು. ಇದನ್ನ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಮಾಡಿ ಇಡೀ ಭಾರತ ಅಲ್ಲ, ಇಡೀ ಪ್ರಪಂಚದ ಪುಟದಲ್ಲಿ ಬಳ್ಳಾರಿ ಕಾಣಿಸ್ಬೇಕು ಅಂತೇಳಿ ನಾನು ಕನಸು ಕಂಡಿದ್ದವನ್ನ. ಆದ್ರೆ ಆ ಕನಸೆಲ್ಲದನ್ನ ಇವತ್ತು ನನಸು ಮಾಡಿಕೊಳ್ಳೋ ಪ್ರಯತ್ನ ನಾನು ಮಾಡೋ ಸಂದರ್ಭದಲ್ಲಿ ಅದಕ್ಕೆ ತಣ್ಣೀರು ಎರಚಿ ಮಣ್ಣು ಹಾಕಿ ಇವತ್ತೇನು ಸಿದ್ದರಾಮಯ್ಯನವರು ಸುಳ್ಳು ಆರೋಪಗಳನ್ನ ಅವರು ದಯಮಾಡಿ ಆಂಬುಲೆನ್ಸ್ ಬರ್ತಾ ಇದೆ, ಅದಕ್ಕೆ ಯಾರು ತೊಂದರೆ ಇಲ್ದಂಗೆ ದಾರಿ ಮಾಡಿಕೊಡೋ ಪ್ರಯತ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಆ ಸುಳ್ಳು ಆರೋಪಗಳು ಮಾಡಿದ್ದಕ್ಕೆ ಭಗವಂತ 14 ವರ್ಷ ನಂತರ ನಾನು ಮತ್ತೆ ಅಸೆಂಬ್ಲಿಗೆ ಹೋಗ್ಬೇಕು, ನನ್ನ ಕಣ್ಮುಂದೆನೆ ಅವರು ಮುಖ್ಯಮಂತ್ರಿ ಮತ್ತೆ ಆಗ್ಬೇಕು, ಮತ್ತೆ ಇವತ್ತು ಅವರು ಹಗರಣಗಳಲ್ಲಿ ಸಿಲುಗಾಕೊಂಡಿದ್ದಾರೆ. ಇವತ್ತಿಲ್ಲ ನಾಳೆ ಬಹಳ ಬೇಗನೆ ಜೈಲ್ಗೆ ಹೋಗೋ ದಿನ ಬಹಳ ಹತ್ತಿರದಲ್ಲೇ ಇದೆ. ನೋಡಿ, ಭಗವಂತ ಯಾರು ನಾವು ಕೆಟ್ಟದನ್ನ ಮಾಡ್ಕೊಂಡ್ರೆ ಆ ಕೆಟ್ಟದ್ದು ನಮ್ ಬೆನ್ನ ಹಿಂದೆ ಬರಲೇಬೇಕು. ಯಾರು ಮನೆ ಹಾಳು ಮಾಡಿದ್ರು, ಒಬ್ಬ ಮನುಷ್ಯನ ಜೀವನ ಹಾಳು ಮಾಡಿದ್ರು ಕೂಡ ಆ ಭಗವಂತ
ಭಗವಂತ ನಮಗೂ ಶಿಕ್ಷೆ ಕೊಡ್ತಾನೆ ಅನ್ನೋದಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರೋ ಘಟನೆಗಳೇ ಸಾಕ್ಷಿ. ತಮ್ಮೆಲ್ಲರ ಆಶೀರ್ವಾದ ಇವತ್ತು ನಾನು ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಮನೆಗೂ ಬರ್ತೇನೆ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ಸಂಡೂರನ್ನ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರಿಗೆ ಸಂಡೂರು ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲರ ವತಿಯಿಂದ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.